ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ಇವತ್ತು ಋತುಗೆ ಫಾಲೋ ಅಪ್ ಇರೋದ್ರಿಂದ ಹಾಸ್ಪಿಟಲ್ ವ್ಲಾಗ್ ಆಗಿರುತ್ತೆ ಇದು. ಇನ್ನು ನಿಮ್ಮ ಜೊತೆ ಕೂಡ ಹಾಸ್ಪಿಟಲ್ ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದರೆ ಆದರೆ ಆಗ್ತಾ ಇರಲಿಲ್ಲ. ಅವಳಿಗೆ ಇವಾಗ ಮಂತ್ಲಿಗೆ ಒಂದು ಸತಿ ಚೆಕಪ್ ಇರುತ್ತೆ, ಹಾಗಾಗಿ ಮಂತ್ಲಿ ಒಂದು ಸತಿ ಹೋಗಬೇಕು. ಮೊದಲೆಲ್ಲ ನಾವು 15 ದಿವಸಕ್ಕೆ ಒಂದು ಸತಿ 4 ದಿನಕ್ಕೆ ಒಂದು ಸತಿ ಎಲ್ಲ ಹೋಗಿದ್ದುಂಟು. ತುಂಬಾ ಬೇಜಾರಾಗ್ತಾ ಇತ್ತು ಅವಾಗ. ಇವಾಗ ಸ್ವಲ್ಪ ಗ್ಯಾಪ್ ಅಂತ ಅನಿಸ್ತಾ ಇದೆ. ಹೋಗೋಕ್ಕೂ ನಮಗೂ ಅಷ್ಟೊಂದೇನು ಹಿಂಸೆ ಅಂತ ಅನಿಸಲ್ಲ. ಅವಳಿಗೂ ಚುಚ್ಕೋಬೇಕಲ್ವ, ಯಾವಾಗಲೂ ಬ್ಲಡ್ ಸ್ಯಾಂಪಲ್ ಕೊಡ್ತಾ ಇರಬೇಕು. ಅದನ್ನು ನೋಡೋಕ್ಕೂ ನಮಗೂ ಕೂಡ ಬೇಜಾರಾಗ್ತಾ ಇರುತ್ತಲ್ವ. ಇವಾಗ ಸ್ವಲ್ಪ ಬೆಟರು. ಒಂದು ಸತಿಗೆಲ್ಲ ಅವಳಿಗೆ ಬ್ಲಡ್ ಕೂಡ ಸ್ಯಾಂಪಲ್ ತೊಗೊಳಕ್ಕೆ ಈಸಿಯಾಗಿ ಸಿಗ್ತಾ ಇದೆ. ಅದು ಕೂಡ ಒಂದು ಸ್ವಲ್ಪ ಬೆಟರ್ ಅನ್ಬೋದು. ಮೊದಲೆಲ್ಲ 4-5 ಸತಿ ಚುಚ್ಚಿಬಿಡ್ತಾಯಿದ್ರು. ನಮಗೂ ಕೂಡ ಸ್ವಲ್ಪ ಬೇಜಾರು ಅಂತ ಅನಿಸ್ಬಿಡ್ತಾಯಿತ್ತು. ಇನ್ನು ತಿಂಡಿನೂ ಕೂಡ ನಾನು ಮನೆಯಿಂದನೇ ಮಾಡ್ಕೊಂಡು ಹೋಗ್ತೀನಿ ಯಾವಾಗ್ಲೂ. ಅಲ್ಲಿ ಕೆಲವೊಂದು ಸತಿ ಅಂದರೆ ತಿಂಡಿ ತಗೊಂಡೋಗಿರ್ತೀವಿ, ಊಟ ಶಾರ್ಟೇಜ್ ಬಂತು ಅಂದಾಗ ಅಲ್ಲಿಗೆ ಕ್ಯಾಂಟೀನಿಗೆ ಕರ್ಕೊಂಡೋದ್ರೆ 1-2 ಇಡ್ಲಿ ಕೊಡ್ತಾರೆ. ಅದಕ್ಕೇ 80 ರೂಪಿ 90 ರೂಪಿ ತಗೋತಾರೆ. ಆದರೆ ಚೂರು ಚೆನ್ನಾಗಿರಲ್ಲ. ಆ ಚಟ್ನಿ ಅಂತೂ ಅಷ್ಟೊಂದು ಹೈಜಿನಿಕ್ ಆಗಿದೆ ಅಂತ ಅನಿಸೋದೇ ಇಲ್ಲ ನನಗೆ. ಹಾಗಾಗಿ ಒಂದು ಬಾಕ್ಸ್ ಎಕ್ಸ್ಟ್ರಾ ತೊಗೊಂಡೋದ್ರೆ ಬೆಟರು ಅಂಥೇಳಿ ಒಂದು ಬಾಕ್ಸ್ ಎಕ್ಸ್ಟ್ರಾನು ತೊಗೊಂಡು ಹೋಗ್ಬಿಡ್ತೀನಿ. ಇನ್ನು ನನಗೆ ಇವತ್ತು ಆ್ಯಪಲ್ಲು ಓಟ್ಸ್ನ ಹಾಕಿ ಒಂದು ಫುಡ್ ಮಾಡ್ಕೊಂಡಿದ್ದೆ. ಹನಿಗೆ ಅವಳಿಗೆ ಕೇಳಿದ್ದೆ ನಾನು ರಾತ್ರಿನೇ ತಿಂಡಿ ಏನು ಬೇಕಮ್ಮ ಅಂಥೇಳಿ. ಅವಳು ಟೊಮೆಟೊ ಬಾತೆ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಟೊಮೆಟೊ ರೈಸ್ನ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕಾಳನ್ನು ಕೂಡ ನೆನೆಸಿಟ್ಟಿದ್ದೆ, ಕಡಲೆಕಾಳನ್ನ. ಅದನ್ನು ಉಸ್ಲಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದು ಕೂಡ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತಲ್ವ ಟೈಮ್ ಪಾಸ್ಗೆ ಅಂಥೇಳಿ. ಹನಿಗೂ ಕೂಡ ಇಷ್ಟ. ಆದರೆ ಅವಳು ಜಾಸ್ತಿ ಏನು ತಿನ್ನೋಕೆ ಹೋಗಲಿಲ್ಲ, ಒಂದು ಸ್ವಲ್ಪ ಏನೋ ತಿಂದಳು. ಇನ್ನು ಲಯನು ಕರ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು. ಅವ್ರ ಆಂಟಿಗೆ ಹುಷಾರಿಲ್ಲ ಅಂಥೇಳಿ ಲಾಸ್ಟ್ ಮೂಮೆಂಟಲ್ಲಿ ಪರವಾಗಿಲ್ಲ, ಸ್ವಲ್ಪ ಬೆಟರ್ ಆಗಿದ್ದೀನಿ, ಕಳಿಸು ಅಂತ ಹೇಳಿದ್ಲು. ಹಾಗಾಗಿ ಬೆಳಗ್ಗೆ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಕೂಡ ಹೋಗೋಣ ಅಂತ ಹೇಳಿ ಬಾಯ್ ಮಾಡಿ ಹೊರಟ್ವಿ. ಆದರೆ ಲಯಾಗೆ 2 ಮನಸ್ಸು, ನಾನು ಹೋಗ್ಲಾ ಇರಲ್ಲ ಅಂಥೇಳಿ. ಆದ್ರೂ ಪಾಪ ಅವ್ರ ಅಕ್ಕಂಗೆ ಬಾಯ್ ಮಾಡ್ತಾಯಿದ್ದಾಳೆ. ಟೈಮ್ ಆಗುತ್ತೆ, ನೀವು ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರಿ. ಅಯ್ಯೋ ಸಾಕು ಬಾರೆ. ಬಾಯ್ ಬಾಯ್ ಬಾಯ್. ಇನ್ನು ಒಲ್ಲದ ಮನಸ್ಸಲ್ಲಿ ಲಯ ಮನೆಗೆ ಹೋದ್ಲು. ಯಾಕಂದರೆ ಹಾಸ್ಪಿಟಲ್ ಅಂದರೆ ಅವಳು ಅಷ್ಟೊಂದು ಹಠ ಮಾಡೋಕ್ಕೆ ಹೋಗಲ್ಲ. ಹೋಗ್ಬಿಟ್ಟು ಬನ್ನಿ ಅಂಥೇಳಿ ಖುಷಿಯಾಗಿ ಕಳಿಸ್ತಾಳೆ. ಕೆಲವೊಂದು ಸತಿ ಅಷ್ಟೇ ಅವಳು ಹಠ ಮಾಡೋದು. ಅಂದರೆ ನಾವು ಎಲ್ಗೋ ಏನೋ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಅವಳಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ, ಇವರು ಬೇರೆ ಕಡೆ ಏನೋ ತರಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಆ ಟೈಮಲ್ಲಿ ಮಾತ್ರ ಹಠ ಮಾಡ್ತಿರ್ತಾಳೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಅವಳಿಗೂ ಕೂಡ ನಾವು ಈ ಥರ ಬಿಟ್ಟು ಬರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಲ್ವ, ನಾವು ಕೂಡ ಹಾಸ್ಪಿಟಲ್ಗೆ ಬಂದ್ವಿ. ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ. ಮನೇನ 7:30ಗೆ ಬಿಟ್ಟಿದ್ವಿ. ಇನ್ನು ಲಯನ ಬಿಟ್ಟು ಬರೋಷ್ಟೊತ್ತಿಗೆ, ನಾವು ಹಾಸ್ಪಿಟಲ್ ರೀಚ್ ಆಗೋಷ್ಟೊತ್ತಿಗೆ 8 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಅವಳಿಗೂ ಕೂಡ ಟೋಕನ್ ಕೊಟ್ಟು ಕೂರಿಸಿರ್ತಾರೆ. ಒಬ್ಬೊಬ್ಬರನ್ನೇ ಕರೆದಾದ್ಮೇಲೆ ಸ್ಯಾಂಪಲ್ನ ತೊಗೊಳ್ತಾರೆ. ಸ್ಯಾಂಪಲ್ ಆದಮೇಲೆ ಅವಳಿಗೊಂದು ಸಿರಪ್ ಇರುತ್ತೆ. ಆ ಸಿರಪ್ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ತಿಂಡಿ ಕೊಡಬೇಕು. ಹಾಗಾಗಿನೇ ಇದನ್ನು ಬೆಳಗ್ಗೆನೇ ಬೇಗ ಕರೆಯೋದು, ಈ ಪ್ರೊಸೀಜರ್ ಮಾಡೋದಕ್ಕೋಸ್ಕರನೇ. ಇನ್ನು ನೋಡ್ತಾ ಇದ್ದೀರಲ್ವ, ಸ್ಯಾಂಪಲ್ಲು ಕೂಡ ಬೇಗನೆ ತೆಗೆದ್ರು. ನಮ್ಮ ಟೋಕನ್ ನಂಬರ್ ಬಂದು 7 ಆಗಿತ್ತು. ಕೆಲವೊಂದು ಸತಿ 15-20 ಆ ಥರ ಎಲ್ಲ ಹೋಗಿಬಿಟ್ಟಿರುತ್ತೆ. ಅಷ್ಟೊಂದು ಮಕ್ಕಳು ಕೂಡ ಇಲ್ಲಿ ಬರ್ತಾರೆ, ನೋಡ್ತಾ ಇರ್ಬೋದು. ಬೇರೆ ಕಂಟ್ರಿಯಿಂದನೇ ಬಂದು ಇಲ್ಲೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೇ ಸ್ಟೇ ಆಗಿರೋರು ಇದ್ದಾರೆ. ಇನ್ನು ನಮಗೆ ಬೆಟರ್ ಅಂತ ಹೇಳ್ಬೋದು, ಯಾಕಂದರೆ ನಿಯರಾಗಿ ಸಿಗ್ತಾ ಇದೆ ಅಂಥೇಳಿ. ಅವಳು ಸಿರಪ್ನ ಕುಡ್ದು ಒಂದು ಅರ್ಧ ಗಂಟೆ ಆಯಿತು. ಸಿರಪ್ನ ಹಾಕೋದನ್ನು ಕೂಡ ನಾವು ಯೂಟ್ಯೂಬಲ್ಲಿ ತೋರಿಸೋ ಹಾಗಿಲ್ಲ, ಹಾಗಾಗಿ ನಾನು ಆ ಥರದ್ದೆಲ್ಲ ವೀಡಿಯೋನ ಹಾಕ್ತಾಯಿಲ್ಲ. ಸ್ಯಾಂಪಲ್ ಕೊಡುವಾಗೂ ಕೂಡ ನಾವ್ಯಾರೂ ಹೋಗೋ ಹಾಗಿಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡವಳಿದ್ದಾಳಲ್ವ ಹನಿ, ಹಾಗಾಗಿ ಅವಳೊಬ್ಬಳೇ ಕೊಟ್ಬಿಟ್ಟು ಹೋಗಲಿ ಅಂತ ಹೇಳ್ತಿರ್ತಾರೆ ಸಿಸ್ಟರ್ಸು. ಹಾಗಾಗಿ ಅವಳು ಕೂಡ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಇವಾಗ ಚುಚ್ಚಿದಾಗ ಅಳೋದು, ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಏನೂ ಮಾಡಲ್ಲ. ಸ್ವಲ್ಪ ಹೊತ್ತು ಅದನ್ನು ಪೇನ್ ಇರುತ್ತಲ್ವ, ಆವಾಗ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನು ತಿಂಡಿನೂ ಕೂಡ ತಿನ್ಕೊಂಬೇಡ ಅಂತೇಳಿ ಅಲ್ಲೇ ಒಂದು ಡೈನಿಂಗ್ ಹಾಲ್ ಥರ ಮಾಡಿದ್ದಾರೆ ಹಾಸ್ಪಿಟಲಲ್ಲೇ, ನಮಗೆ ಊಟಕ್ಕಂತಲೇ. ಅಲ್ಲಿ ಹೋಗಿ ಈ ಥರ ಊಟ ಮಾಡ್ಕೊಂಡು ಕುತ್ಕೋತೀವಿ. ಅಲ್ಲೇ ಮೇಲ್ಗಡೆಯಿಂದ ವ್ಯೂಸ್ ನೋಡಿದ್ರೆ ಮಾತ್ರ ಹಾಸ್ಪಿಟಲಿಂದ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದನ್ನೇ ನೋಡಿಕೊಂಡು ನಾನು ಹನಿ ಮಾತಾಡಿಕೊಂಡು ತಿಂಡಿ ತಿಂತಾಯಿದ್ದೀವಿ. ಅದಾದಮೇಲೆ ಎಲ್ಲರೂ ಬಂದರು. ನಾವು ಮುಂಚೆನೇ ಹೋಗ್ಬಿಟ್ಟು, ಇನ್ನು ರಶ್ ಆದರೆ ಅಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಹನಿ ಹೋಗಿ ತಿಂಡಿ ತಿಂತಾಯಿದ್ದೀವಿ. ಸುಮಾರು ಜನ ಕ್ಯಾಂಟೀನಲ್ಲೇ ತಿಂತಾರೆ, ಯಾಕಂದರೆ ಬೇರೆ ಊರಿಂದ ಬರ್ತಾ ಇರ್ತಾರಲ್ವ, ಅವರು ಕ್ಯಾಂಟೀನಲ್ಲಿ ತಿಂತಾರೆ. ಇನ್ನು ನಾವು ಇಲ್ಲಿಂದನೇ ತೊಗೊಂಡೋಗಿರೋದ್ರಿಂದ ನಾವು ಅಲ್ಲೇ ಕೂತ್ಕೊಂಡು ತಿಂತಾಯಿದ್ದೀವಿ. ಅಲ್ಲೂ ಕೂಡ ಹನಿ ಟಿ ವಿ ಆನ್ ಆಗುತ್ತಾ ಅಂಥೇಳಿ ಚೆಕ್ ಮಾಡ್ತಾ ಇರ್ತಾಳೆ. ಅದು ಟಿ ವಿ ಆನ್ ಆಗುತ್ತೆ, ಅದ್ರ ಮೇನ್ ಸ್ವಿಚ್ ಬೇರೆ ಕಡೆ ಇದೆ, ಅದು ಆಫ್ ಮಾಡಿಬಿಟ್ಟಿದ್ದಾರೆ, ಅವ್ರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಇನ್ನೇನು ಬೋರ್ ಆಗುತ್ತೆ ಅಂಥೇಳಿ ಅವಳು ಕೂಡ ನನ್ನ ಥರನೇ ಆಚೆ ನೋಡಿಕೊಂಡು ತಿಂಡಿ ತಿಂತಾಯಿದ್ದಾಳೆ. ತುಂಬಾ ಕಷ್ಟಪಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಅವಳು. ತಲೆಸೀಮಿಯಾ ಅಂದರೆ ಏನು, ನಮಗೂ ಕೂಡ ನಿಜವಾಗ್ಲೂ ಗೊತ್ತಿರಲಿಲ್ಲ ತಲೆಸೀಮಿಯಾ ಅಂದರೆ ಏನು, ತಲೆಸೀಮಿಯಾನ ಈ ಥರನೂ ಒಂದು ಪ್ರಾಬ್ಲಮ್ ಇರುತ್ತಾ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಋತುಗೆ ಬಂದಮೇಲೆ ಗೊತ್ತಾಗಿದ್ದು, ತಲೆಸೀಮೆ ಅಂದರೆ ರಕ್ತ ಉತ್ಪತ್ತಿ ಮಾಡೋ ಮಿಷಿನೇ ಇಲ್ಲ ಅಂಥೇಳಿ. ಮನುಷ್ಯನಿಗೆ ಬೇಕಾಗಿರೋದು ರಕ್ತ. ಇವಾಗ ಯಾವುದೇ ಒಂದು ಪ್ರಾಬ್ಲಮ್ನ ಕಂಡುಹಿಡಿಬೇಕಂದ್ರೂ ರಕ್ತದ ಮೂಲಕನೇ
ಟೆಸ್ಟ್ ಮಾಡಿ ಕಂಡುಹಿಡಿತಾರೆ. ಅಂಥದ್ರಲ್ಲಿ ಅವರಿಗೆ ರಕ್ತನೇ ಇಲ್ಲ ಅಂದರೆ ಯಾವ ಪ್ರಾಬ್ಲಮ್ಮು ಏನು ಅಂತ ಹೆಂಗೆ ಕಂಡುಹಿಡಿತಾರೆ? ಆ ಥರ ಅವಳಿಗೆ ರಕ್ತ ಉತ್ಪತ್ತಿ ಆಗುತ್ತೆ, ಆದರೆ ಅದು ಕೆಟ್ಟೋಗುತ್ತೆ. ಅದಕ್ಕೋಸ್ಕರನೇ ಅವಳಿಗೆ ತಿಂಗಳ ಹೊಸ ರಕ್ತನ ಹಾಕಿಸಿ ಬದುಕಿಸ್ಕೊಳ್ತಾ ಇರೋದು. ಇಲ್ಲಾಂದರೆ ಫುಲ್ಲು ಡೌನಿಗೆ ಬಂದುಬಿಡುತ್ತೆ. ಅವಳು ಹುಟ್ಟಿದಾಗ ನಮ್ಗೆ ಹೇಗೆ ಗೊತ್ತಾಯಿತು ತಲೆಸೀಮಿಯಾ ಇದೆ ಅಂತ ಹೇಳಿ 3 ಮಂತ್ವರೆಗೂ ಚೆನ್ನಾಗಿದ್ಲು. 3 ಮಂತ್ ಬೇಬಿ ಆದಮೇಲೆ ರಾತ್ರಿ ಎಲ್ಲ ಅಳೋದು, ಜ್ವರ ಬರೋದು ಈ ಥರ ಸ್ಟಾರ್ಟ್ ಆಗ್ತಾಯಿತ್ತು. ನಮಗೆ ಗೊತ್ತಾಗಿಲ್ಲ ಏನು ಪ್ರಾಬ್ಲಮ್ ಇದೆ ಅಂಥೇಳಿ. ಕಿವಿ ಏನಾದರೂ ಪ್ರಾಬ್ಲಮ್ಮಾ, ಹೊಟ್ಟೆ ಏನಾದರೂ ನೋವ್ತಾ ಇದೆಯಾ, ಯಾಕೆ ಹಿಂಗೆ ಅಳ್ತಾ ಇದೆ ಮಗು ಅಂಥೇಳಿ ನಾವು ಪದೇ ಹಾಸ್ಪಿಟಲ್ಗೆ ಹೋಗ್ತಾನೆ ಇರ್ತಿದ್ವಿ. ಅವಳು ಹುಟ್ಟಿದ್ದು ಕೆ ಸಿ ಜನರಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಅವರು ಯಾಕೆ ಇಷ್ಟು ಸತಿ ಪದೇ ಬರ್ತಾ ಇದ್ದಾರೆ ಅಂಥೇಳಿ ಒಂದು ದಿನ ಲೇಡಿ ಡಾಕ್ಟರ್ ಇದ್ದರು. ಅವರು ಕಾಲನ್ನ ಮುಟ್ಟಿ ನೋಡಿ ಮಗುಗೆ HP ಕಡಿಮೆ ಇರೋ ಥರ ಇದೆ, ಒಂದು ಸತಿ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ರೆ ಮಗುಗೆ ಬರೀ 4 ಪಾಯಿಂಟ್ ಬ್ಲಡ್ ಇತ್ತು. ತುಂಬಾ ಗಾಬರಿ ಆಗೋಯ್ತು. ಎಷ್ಟು ಕಡಿಮೆ ಆಗಿದೆ ಮಗುಗೆ ಬ್ಲಡ್ಡು, ಒಂದು ಸತಿ ಬ್ಲಡ್ ಹಾಕ್ಸ್ಬಿಡಿ ನೀವು ನೋಡೋಣ ಅಂಥೇಳಿ ಬ್ಲಡ್ ಹಾಕಿದ್ರು. ಬ್ಲಡ್ ಹಾಕಿದ 1 ತಿಂಗಳವರೆಗೂ ಮಗು ತುಂಬಾ ಚೆನ್ನಾಗಿತ್ತು. ಖುಷಿಯಾಗಿ ಆರಾಮಾಗಿ ಹಾಲು ಕುಡ್ಕೊಂಡು, ಫೀವರು ಕೂಡ ಏನಿಲ್ಲ, ಆ ಥರ ಆರಾಮಾಗಿತ್ತು. 1 ತಿಂಗಳು ಆದ ನಂತರ ಮತ್ತೆ ಫೀವರು, ಮತ್ತೆ ವಾಮಿಟಿಂಗು, ಮತ್ತೆ ಬ್ಲಡ್ ಕಡಿಮೆ. 1 ತಿಂಗಳಿಗೇ ಹೇಗೆ ಬ್ಲಡ್ ಹಾಕ್ಸಿರೋ ಬ್ಲಡ್ ಕಡಿಮೆ ಆಗಿಬಿಡುತ್ತೆ ಅಂತ ಗೊತ್ತಾಗದೆ ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ. ಅವರು ಮತ್ತೆ ಬ್ಲಡ್ ಹಾಕಿ, ಇದಕ್ಕೆ ನೀವು ಇಂದಿರಾ ಗಾಂಧಿಗೆ ಹೋಗಬೇಕು, ಅಲ್ಲಿ ಹೋಗಿ ಒಂದು ಸತಿ ಟೆಸ್ಟ್ ಮಾಡಿ ಅಂಥೇಳಿ ನಮ್ಮನ್ನು ಇಂದಿರಾ ಗಾಂಧಿಗೆ ಕಳಿಸಿದ್ರು. ಇಂದಿರಾ ಗಾಂಧಿಲಿ ನಂಬ್ತಿರೋ ಬಿಡ್ತಿರೋ 20 ದಿವಸ ಅಡ್ಮಿಟ್ ಆದ್ವಿ. ಏನು ಪ್ರಾಬ್ಲಮ್ ಅಂತ ಅದನ್ನು ಕಂಡುಹಿಡ್ದು ನಮ್ಗೆ ಹೇಳೋದಕ್ಕೆ. ಆಲ್ರೆಡಿ ಅಲ್ಲಿ ತಲೆಸೀಮಿಯಾ ಪೇಷಂಟ್ಗಳು ಇದ್ದರು. ತಲೆಸೀಮಿಯಾ ಅಂತ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಬ್ಲಡ್ ಹಾಕ್ಸ್ಕೋಬೇಕಾಗುತ್ತೆ ಅಂಥೇಳಿ ಸುಮಾರು ಜನ ಮಕ್ಕಳು ಓಡಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು. ಹಂಗಂದ್ರೆ ಏನು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಏನೋ ಇವಾಗಿನ ಮಟ್ಟಿಗೆ ಕಡಿಮೆ ಆಗಿದೆಯೇನೋ ಅಂಥೇಳಿ ನಾವು ಅಂದ್ಕೊಂಡು ಮತ್ತೆ ಅಲ್ಲಿ ಬ್ಲಡ್ ಹಾಕ್ಸ್ಕೊಂಡು ಅಡ್ಮಿಟ್ ಆದ್ವಿ. ಅವರು ಫುಲ್ಲು ಜೆನೆಟಿಕ್ ಪ್ರಾಬ್ಲಮ್ಮಿಂದ ಈ ಥರ ಆಗ್ತಾಯಿದೆ ಅಂದರು. ಆದರೆ ನಮ್ಮದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ನಮ್ಮದು ರಿಲೇಷನ್ನೇ ಅಲ್ಲ ಮದುವೆ ಆಗಿರೋದು. ಆದರೂ ಮಗುಗೆ ಯಾಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ದಕ್ಕೆ ಡಾಕ್ಟ್ರ್ ಹೇಳಿದ್ದು ಒಂದೇ, ಏನೋ ನಿಮ್ಮ ಬ್ಯಾಡ್ ಲಕ್ ಏನೋ ಈ ಥರ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಇದಕ್ಕೆ ಇವಾಗ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಇಲ್ಲ, ನೀವು ಸ್ವಲ್ಪ ದಿನದ ಮಟ್ಟಿಗೆ ಬ್ಲಡ್ ಹಾಕ್ಸ್ಕೊಂತಾನೆ ಮಗುನ ಬದುಕಿಸ್ಕೋಬೇಕು ಅಂತ ಹೇಳಿದ್ರು. ಆವಾಗಂತೂ ಮುಗ್ದೇ ಹೋಯ್ತು, ನಮಗೆ ಆಕಾಶನೇ ಬಿದ್ದಂಗೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ನಾವು ಸುಮಾರು ಹಾಸ್ಪಿಟಲ್ಗಳನ್ನ ತಿರುಗಿ ಸುಸ್ತಾಗಿ ಸಾಕಾಗಿ ಅಲ್ಲಿಗೆ ಫೈನಲಾಗಿ ಹೋಗಿದ್ದು ಇಂದಿರಾ ಗಾಂಧಿಗೆ. ಅಲ್ಲಿ ಇದು ಏನು ಪ್ರಾಬ್ಲಮ್ಮು ಅಂತ ಹೇಳಿ ಕಂಡುಹಿಡ್ದು ಅಲ್ಲಿನೇ ನಮಗೆ ಈ ಟ್ರೀಟ್ಮೆಂಟ್ ಸಿಕ್ಕಿದ್ದು. ಅಂದರೆ ಮಂತ್ಲಿ ನಮಗೆ ಬ್ಲಡ್ನ ಹಾಕೋದಕ್ಕೆ ಅವಕಾಶ ಸಿಕ್ಕಿದ್ದು ಅದೇ ಹಾಸ್ಪಿಟ್ಲಲ್ಲಿ. ಅವಾಗೆಲ್ಲ ಸ್ವಲ್ಪ ಕಡಿಮೆ ಅಂದರೆ ಫ್ರೀಯಾಗೆ ಅಲ್ಲಿ ಬ್ಲಡ್ ಹಾಕ್ತಾರೆ. ಬ್ಲಡ್ ಹಾಕಿಸಿ ಚೆನ್ನಾಗೇ ನೋಡ್ಕೊಳ್ತಾ ಇದ್ರು. ಮತ್ತು ಫೆರಿಟಿನ್ ಜಾಸ್ತಿ ಆಗದೆ ಇರೋ ಥರ ಮೆಡಿಷನ್ಗಳನ್ನೆಲ್ಲ ಅವರೇ ಮೇಂಟೈನ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ಬೋದು. ಆದರೆ ಕೋವಿಡಲ್ಲಿ ತುಂಬಾ ಕಷ್ಟ ಬಿದ್ದುಬಿಟ್ವಿ. ಆವಾಗ ಅನಿಸಿದ್ದು ನಮಗೆ, ಇಲ್ಲ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಾರು ಮಾಡಬೇಕು, ಏನಾಗುತ್ತೋ ಆಗಲಿ ಮಾಡಿಸೋಣ ಅನ್ನೋ ಥರ ಮೈಂಡಿಗೆ ಬಂದಿದ್ದು ಆವಾಗಲೇ. ಸಿಗ್ತಾನೆ ಇರಲಿಲ್ಲ ಬ್ಲಡ್ಡು. ಕಂಡವ್ರಿಗೆಲ್ಲ ನಾವು ಫೋನ್ ಮಾಡಿ, ಯಾಕಂದರೆ ಮಗಳನ್ನ ಬದುಕಿಸ್ಕೋಬೇಕಲ್ಲ, ಈಗ ಮಗಳು ಹುಷಾರು ತಪ್ತಾಳೆ, ಬೇರೆಯವ್ರ ಹತ್ರ ಬ್ಲಡ್ನ ಈಸ್ಕೊಂಡು ಬ್ಲಡ್ನ ಹಾಕಿಸಿ ಈ ಥರ ಎಕ್ಸ್ಚೇಂಜ್ ಮಾಡಿ ಆ ಥರ ಎಲ್ಲ ಪಟ್ಬಿಟ್ವಿ ನಾವು. ಒಂದು ವರ್ಷದ ಮಟ್ಟನೂ ನಮಗೆ ಅದೇ ಥರ ಪ್ರಾಬ್ಲಮ್ ಆಗಿಬಿಡ್ತು ಕೋವಿಡ್ ಬಂದಾಗ. ಯಾಕಂದರೆ ಅವಾಗೆಲ್ಲ ಕ್ಯಾಂಪ್ಗಳು ನಡೀತಾ ಇರಲಿಲ್ಲ, ಬ್ಲಡ್ ಸ್ಟಾಕ್ ಆಗ್ತಾ ಇರಲಿಲ್ಲ, ಹಾಗಾಗಿ ಬ್ಲಡ್ ಸಿಗ್ತಾ ಇರಲಿಲ್ಲ ಮಗುಗೆ. ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಚ್ಚು ಅಂದರೆ ಸಿಕ್ಕಾಪಟ್ಟೆ. ಅವಾಗ ಅವರಂತೂ ನಿಜವಾಗ್ಲೂ ಹನಿ ಪಾಲಿಗೆ ದೇವರೇ ಆಗಿಬಿಟ್ಟಿದ್ರು. ತಂದೆಯಾಗಿ ಅವ್ರು ಮಾಡೋ ಕರ್ತವ್ಯನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಷ್ಟೊಂದು ರಿಸ್ಕ್ ತೊಗೊಳ್ಳೋದು ಎಲ್ಲರೂ ಒಂದೇ ಥರ ಇರಲ್ಲ. ಸುಮಾರು ಜನ ಇದನ್ನು ಈ ಪ್ರಾಬ್ಲಮ್ನ ಟ್ರೀಟ್ಮೆಂಟ್ಸ್ ಕೊಡೋಕ್ಕಾಗ್ದೇ ಬಿಟ್ಬಿಟ್ಟಿದ್ದಾರೆ. ನಮ್ಮ ಕೈಲಿ ಆಗಲ್ಲ, ಇರೋವಷ್ಟು ದಿನ ಇರಲಿ ಅಂಥೇಳಿ ಬಿಟ್ಟಿರೋರು ಇದ್ದಾರೆ, ನಾವು ಕಣ್ಣಾರೆ ನೋಡಿದ್ದೀವಿ. ಆದರೆ ನಮಗೆ ಆ ಥರ ಎಲ್ಲ ಚಾನ್ಸ್ ತೊಗೊಳ್ಳೋಷ್ಟು ಧೈರ್ಯನೂ ಇಲ್ಲ. ಮೊದಲನೇ ಮಗು ತುಂಬ ಆಸೆಯಿಂದ ತುಂಬ ಖುಷಿಗಳಿಂದ ಅವಳನ್ನ ಬರಮಾಡ್ಕೊಂಡಿದ್ವಿ. ಆದರೆ ಈ ಥರ ಆಗೋಯ್ತಲ್ಲ ಅಂಥೇಳಿ ಆಕಾಶನೇ ತಲೆ ಮೇಲೆ ಬಿದ್ದೋಗಿದೆಯೇನೋ ಅಂಥೇಳಿ ಕೂತ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ನಾನು ಅಂದ್ಕೊಂಡಿದ್ದು ಒಂದೇ, ಇದ್ರ ಜೊತೆ ಹೋರಾಡಬೇಕು ಒಂದು, ಇಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು. 2 ಆಪ್ಷನಲ್ಲಿ ಇನ್ನೇನು ಮಾಡೋದು, ಹೋರಾಡೋಣ. ಬಂದುಬಿಟ್ಟಿದೆ ಇವಾಗ, ನಮ್ಮ ಕರ್ಮಫಲನ ನಾವು ಅನುಭವಿಸ್ಲೇಬೇಕಲ್ವ ಈ ಜನ್ಮದಲ್ಲಿ. ಅದು ಹಂಗೆ ಅಂದ್ಕೊಳ್ಳೋಣ, ಅನುಭವಿಸೋಣ. ಈಗ ಬಂದುಬಿಟ್ಟಿದೆ, ಯಾರೇನು ಬೇಕು ಅಂತ ಬಾ ಅಂತ ಕರ್ಕೊಳ್ಳೋದಲ್ಲ ಇದು. ಇವಾಗ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಈ ಸುಮಾರು ಜನ ಆವಾಗಲೇ ಗೊತ್ತಾಗಿದ್ದು ನಮಗೆ, ಯಾರು ನಮ್ಮವರು, ಯಾರು ತಮ್ಮವರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋದು. ಸುಮಾರು ಜನ ಹೇಳಿದ್ರು, ಬಿಟ್ಬಿಡ್ರಿ, ಇನ್ನೊಂದು ಮಗು ಮಾಡ್ಕೊಳ್ಳೋರಂತೆ. ಸಾಧ್ಯನೇ ಇಲ್ಲ, ತಂದೆ ತಾಯಿಗೆ ಆ ವರ್ಡೇ ಇಷ್ಟ ಆಗಲ್ಲ. ಇನ್ನೊಂದು ಮಗು ಮಾಡ್ಕೋಬೋದು, ಇನ್ನೂ 10 ಮಕ್ಕಳು ಮಾಡ್ಕೋಬೋದು. ಇರೋ ಮಗುನ ಕಣ್ಣಾರೆ ನರಳ್ತಾ ಇದ್ರೆ ನೋಡಿಕೊಂಡು ಯಾರು ತಾನೇ ಸುಮ್ಮನೆ ಇರೋಕ್ಕೆ ಸಾಧ್ಯ? ಅದರಲ್ಲೂ ನಮ್ಮ ಸಾಧ್ಯನೇ ಇಲ್ಲ ಅಂತಲೇ ನಾವು, ಇಲ್ಲ ಅವಳನ್ನ ಬದುಕಿಸ್ಕೋತೀವಿ, ಅವಳು ಹುಷಾರಾಗ್ತಾಳೆ, ಅವಳು ನಾರ್ಮಲ್ ಜೀವನಕ್ಕೆ ಬರ್ತಾಳೆ ಅಂತಲೇ ನಾವು ಒಂದು ಕಾನ್ಫಿಡೆಂಟಲ್ಲೇ ಇದ್ದಿದ್ದು. ಈಗಲೂ ಒಂದು ಒಳ್ಳೆ ಜೀವನಕ್ಕೆ ಬರ್ತಾಳೆ ಅಂತ ಕಾಯೋದ್ರಲ್ಲೇ ಇದ್ದೀವಿ. ದೇವರು ಕರುಣೆ ಕೊಡಬೇಕು ಅಷ್ಟೇ, ಇನ್ನೇನೂ ಇಲ್ಲ.
ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ತಂದೆ ತಾಯಿ ಆಗಿರೋದಕ್ಕೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮೀರಿ ನಾವು ಒದ್ದಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿಗಾದರೂ ನಮಗೆ ತೃಪ್ತಿ ಇರಬೇಕು. ನಾವೇನು ಮಾಡ್ದಂಗಿಲ್ಲ. ನಾವು ಏನಾದರೂ ಮಾಡಿದ್ವಿ, ಹೋರಾಡಿದ್ವಿ ಅದ್ರ ಜೊತೆ. ಅದನ್ನು ಸರಿ ಮಾಡೋದಕ್ಕೆ ನಾವು ಪಡಬಾರ್ದು ಕಷ್ಟಪಟ್ವಿ. ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ ಅನ್ನೋ ಆತ್ಮತೃಪ್ತಿನಾದರೂ ನಮಗಿರುತ್ತಲ್ವಾ, ಅಷ್ಟೇ ಸಾಕು ಅಂದ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ. ಆದರೆ ಇರೋ ಫ್ಯಾಕ್ಟ್ ಅಂತೂ ನಾವು ಒಪ್ಕೊಳ್ಳೇಬೇಕು. ಹುಟ್ಟಿದ ಮನುಷ್ಯ ಸಾಯೋದು ಇದ್ದಿದ್ದೆ. ಹಾಗಂತ ನಮ್ಮ ಕಣ್ಣೆದುರಿಗೆ ಸಾಯ್ತಾ ಇದ್ದರೆ ನೋಡ್ಕೊಂಡಂತೂ ಇರಬಾರ್ದು ಅನ್ನೋದೊಂದು ನಮ್ಮಿಬ್ಬರು ಯೋಚನೆ ಆಗಿತ್ತು. ಇನ್ನು ಅಚ್ಚು ಕೂಡ ಬಂದಿದ ತಕ್ಷಣ ಅವಳದು ಫೈಲ್ನ ನೋಡ್ತಾ ಇರ್ತಾರೆ. ಅಂದರೆ ಅದು ಬುಕ್ಕಲ್ಲಿ ಬರ್ಕೊಟ್ಟಿರ್ತಾರೆ, ಕೌಂಟ್ಸು ಹೋದ ತಿಂಗಳು ಯಾವ ಥರ ಇತ್ತು, ಈ ತಿಂಗಳು ಯಾವ ಥರ ಇದೆ ಅಂಥೇಳಿ. ಅದನ್ನು ಬಂದಿದ ತಕ್ಷಣ ಒಟ್ಟಿನಲ್ಲಿ ಅವ್ರಿಗೆ ಎಷ್ಟೇ ಟಯರ್ಡ್ ಆದ್ರೂ ಚೆಕ್ ಮಾಡಿಬಿಡ್ಬೇಕು ಮಗಳದನ್ನು. ಪರವಾಗಿಲ್ಲ, ಈ ಸತಿ ಚೆನ್ನಾಗೇ ಬಂದಿದೆ ಅಂಥೇಳಿ ಹೇಳ್ತಾಯಿದ್ರು. ಕೌಂಟ್ಸು ಮತ್ತು ಬೋನ್ ಮ್ಯಾರೋ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗ್ತಾಯಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದನ್ನ ಬುಕ್ಕಲ್ಲಿ ಬರೆಯಲ್ಲ, ನಮಗೆ ಹೇಳಿ ಕಳಿಸಿರ್ತಾರೆ. ಈ ಸತಿ 100% ಆಗಿದೆ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ಅಚ್ಚು ಹತ್ರ ಹೇಳ್ತಾ ಇದ್ದೀನಿ. ಇನ್ನು ಊಟಕ್ಕೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ 5 ಗಂಟೆನೇ ಆಗೋಗುತ್ತೆ ಅಂತೇಳಿ, ಇವತ್ತು 5 ಗಂಟೆನೇ ಆಯಿತು. ಇನ್ನು ಬಂದು ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಕಿಚನಿಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಗೋಯಿತು. ಇನ್ನು ಪನ್ನೀರು ಕೂಡ ಇತ್ತು. ಹಾಗಾಗಿ ಪನ್ನೀರ್ ಪರೋಟ ಮಾಡೋಣ ಅಂತೇಳಿ ಪನ್ನೀರ್ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೆನೆಬೇಕಲ್ವ, ಹಿಟ್ಟು ಚೆನ್ನಾಗಿ ನೆಂದರೆ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚಪಾತಿಗೆ ಆಗಲಿ ಪರೋಟಗೆ ಆಗಲಿ ಮೊದಲನೇ ಕೆಲಸ ಅಂದರೆ ಹಿಟ್ಟನ್ನ ಕಲಸಿ ಸೈಡಲ್ಲಿ ಎತ್ತಿಟ್ಬಿಡೋದು. ಅದಕ್ಕೆ ಸ್ವಲ್ಪ ಅಜ್ವೈನು ಕೂಡ ಹಾಕಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲೇ ನಾನು 1-2 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆ ನಾನು ಒಂದು ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲಾನ ನೀವು ಹಾಗೇ ಹಸಿ ಮಸಾಲನೇ ಸ್ಟಫಿಂಗ್ ಮಾಡಿ ಮಾಡ್ಕೊಳ್ಬೋದು. ಆದರೆ ನನಗೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ತರಕಾರಿ ಎಲ್ಲ ಸ್ವಲ್ಪ ಬೆಂತು ಅಂತಲೂ ಫೀಲ್ ಇರುತ್ತೆ, ಮತ್ತು ಹಸಿ ಸ್ಮೆಲ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಈ ಥರ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ತುರಿದಿಟ್ಕೊಂಡಿರೋ ಪನ್ನೀರ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೆಪ್ಪರ್ನ ಹಾಕೊಳ್ಳೋದ್ರಿಂದ ಕೂಡ ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಇವಾಗ ಚಪಾತಿ ಹಿಟ್ಟನ್ನು ಕೂಡ ಮತ್ತೆ ಒಂದು ಸತಿ ಚೆನ್ನಾಗಿ ಉಂಡೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ನಾನು ಅಡುಗೆ ಮಾಡೋವಾಗೆಲ್ಲ ಹನಿನ ಕೇಳ್ಬಿಟ್ಟೆ ಅಡುಗೆ ಮಾಡೋದು. ಯಾಕಂದರೆ ಅವಳು ಕೆಲವೊಂದು ಸತಿ ಊಟನೇ ಬೇಡ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಊಟ ತಿಂದಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಸಮಾಧಾನ ಇರಲ್ಲ. ಅವಳು ಊಟ ತಿಂದ್ರೇ ಸಮಾಧಾನ. ಹಾಗಾಗಿ ಅವಳನ್ನ ಕೇಳಿದ್ದು ಮಾಡಿಬಿಟ್ರೆ, ನೀನು ಕೇಳಿದ್ದೆ ತಾನೇ ಮಾಡಿದ್ದೀನಿ, ಇವಾಗ ಖಾಲಿ ಮಾಡು ಅಂತೇಳಿ ಪ್ಲೇಟ್ ಫುಲ್ ಖಾಲಿ ಮಾಡಿಸ್ಬೋದು. ಹಾಗಾಗಿ ನಾನು ಅವಳನ್ನ ಕೇಳಿನೇ ಅಡುಗೆ ಮಾಡೋದು ಯಾವಾಗ್ಲೂ. ಇನ್ನು ಸ್ಟಫಿಂಗ್ನು ಕೂಡ ತಣ್ಣಗಾಗಿತ್ತು, ಅದನ್ನು ಫಿಲ್ ಮಾಡಿಕೊಂಡು ಲಟ್ಟಿಸ್ಬಿಟ್ಟು ಈ ಥರ ಸುಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಪರೋಟ ಇವತ್ತು ಅಂತಲೇ ಹೇಳ್ಬೋದು. ಇನ್ನು ಲಯನೇ ಯಾಕೋ ಅಷ್ಟೊಂದು ಇಷ್ಟಪಟ್ಟು ತಿನ್ನಲಿಲ್ಲ. ಒಂದು ಅರ್ಧ ಪರೋಟ ಏನೋ ತಿಂದಳು ಅಷ್ಟೇ. ಬೆಳಗ್ಗೆದು ಸ್ವಲ್ಪ ಟೊಮೊಟೊ ಬಾತ್ ಇತ್ತು, ಅದನ್ನೇ ಇಷ್ಟಪಟ್ಟು ಅದನ್ನೇ ತಿಂತೀನಿ ನಾನು ಅಂಥೇಳಿ ತಿಂತಾ ಇದ್ಲು. ಇದ್ರ ಜೊತೆ ಚಟ್ನಿನೂ ಮಾಡ್ಕೊಳ್ಳೋಣ ಅಂತೇಳಿ ಪುದೀನ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ, 2 ಮೆಣಸಿನ್ಕಾಯಿ, ಮೊಸರು, ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೊಂಡ್ರೆ ಸಾಕು, ಚಟ್ನಿ ರೆಡಿ ಆಗಿಬಿಡುತ್ತೆ. ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಕಾಂಬಿನೇಷನ್ನು. ಆಲೂ ಪರೋಟಗಾಗಿರ್ಬೋದು, ಪನ್ನೀರ್ ಪರೋಟಗಾಗಿರ್ಬೋದು, ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಊಟ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂದರೆ ಸಮಾಧಾನನೇ ಇರೋಲ್ಲ. ಯಾಕಂದರೆ ಹಾಸ್ಪಿಟಲ್ಗೆ ಒಂದು 4 ಬಾಕ್ಸ್ ಅಂತ ತೊಗೊಂಡೋಗಿದ್ವಲ್ಲ, ಇನ್ನು ಅದನ್ನು ಹಾಗೆ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಮೆಲ್ ಬರುತ್ತೆ ಅಂಥೇಳಿ ಇವಾಗಲೇ ಎಲ್ಲ ತೊಳೆದು ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕಾರಣಕ್ಕೆ ನಾನು ಯಾವಾಗಲೂ ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ತುಂಬಾ ಕೆಡಿಸ್ಕೊಳ್ಳೋದು. ಹುಷಾರಿಲ್ಲ ಅಂದ್ರೂ ಎದ್ದು ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ಹನಿಗೆ ಇನ್ನೇನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಭಯ. ಯಾಕಂದರೆ ಒಂದಲ್ಲ ಎರಡಲ್ಲ 3 ತಿಂಗಳು ನಾವು ಟ್ರೀಟ್ಮೆಂಟ್ನ ಮುಗಿಸಿ ಆಚೆ ಬಂದಾಗ ಜೈಲಿಂದ ಆಚೆ ಬಂದಿರೋ ಫೀಲ್ ಇತ್ತು ನಮಗೆ. ಹಾಗಾಗಿ ಮತ್ತೆ ಆ ಥರ ಆಗೋದು ಬೇಡಪ್ಪ, ನರ್ಕಕ್ಕೆ ಹೋಗೋದು ಅಂಥೇಳಿ ಸ್ವಲ್ಪ ಹೈಜಿನಿಕ್ನ ಮೇಂಟೈನ್ ಮಾಡ್ತೀನಿ ಮನೇಲಿ. ಕಿಚನ್ನು ಬಾತ್ರೂಮು ಕ್ಲೀನಾಗಿದ್ದರೆ ನನಗೆ ಸ್ವಲ್ಪ ಸಮಾಧಾನ. ನಮ್ಮನೆ ಅಂತಲ್ಲ, ನಾರ್ಮಲ್ ಆಗಿರೋ ಮನೇಲೂ ಅಷ್ಟೇ. ಕಿಚನ್ನು ಬಾತ್ರೂಮು ಕ್ಲೀನಾಗಿದೆ ಅಂದರೆ 100% ಅವ್ರ ಮನೆ ನೀಟಾಗಿದೆ, ಹೈಜಿನಿಕ್ ಆಗಿದೆ ಅಂತಲೇ ಅರ್ಥ ನನ್ನ ಪ್ರಕಾರ. ಇನ್ನು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಈ ಥರ ಪ್ರಾಬ್ಲಮ್ ಬಗ್ಗೆ ನೀವೇನಾದರೂ ಕೇಳಿದರೆ, ನೋಡಿದರೆ ನನಗೆ ಕಮೆಂಟ್ ಮಾಡಿ. ಈ ಥರನೂ ಇದ್ದರು, ನಾವು ನೋಡಿದ್ದೀವಿ ಅಂಥೇಳಿ. ಅವ್ರಿಗೂ ಕೂಡ ನಾನು ಏನಾದರೂ ಸಜೆಷನ್ ಮಾಡೋದಾದರೆ ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಜನ ಇದನ್ನು ಆಪ್ರೇಷನ್ ಮಾಡದೆ, ಟ್ರೀಟ್ಮೆಂಟು ತೊಗೊಳ್ದೆ ಬಿಟ್ಟಿರೋರು ತುಂಬ ಜನ ಇದ್ದಾರೆ, ಸುಮಾರು ಜನ ಇದ್ದಾರೆ.
ಇನ್ನೊಂದು ಯಾರ್ಯಾರೋ ಏನೇನೋ ಹೇಳ್ತಾರೆ, ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು, ದೆವ್ವ ಹಿಡ್ದಿದೆ, ಭೂತ ಹಿಡ್ದಿದೆ ಅಂತೆಲ್ಲ ಹೇಳಿದ್ರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇದು ಮೆಡಿಕಲ್ ಪ್ರಾಬ್ಲಮ್ಮು. ನನಗೆ ಗೊತ್ತಿರೋ ಪ್ರಕಾರ ಇಬ್ಬರು ಪೇಷಂಟ್ ಏನೋ ದೆವ್ವ ಹಿಡ್ದಿದೆ ಅಂಥೇಳಿ ಟ್ರೀಟ್ಮೆಂಟೇ ಕೊಡ್ದಂಗೆ ಮಗು ಡೆತ್ ಆಗಿರೋದು ಇದೆ. ಆ ಥರ ಎಲ್ಲ ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ಮೆಡಿಕಲ್ ಪ್ರಾಬ್ಲಮ್ ಅಂದರೆ ಅದು ಮೆಡಿಕಲ್ ಪ್ರಾಬ್ಲಮೇನೆ. ಹಾಗಂತ ದೆವ್ವ ಭೂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ. ಆ ದೇವ್ರ ಬಗ್ಗೆನೇ ಆಗಿರ್ಬೋದು, ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ಅತಿಯಾಗಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂಥೇಳಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳನ್ನ ನೀವು ಕಳ್ಕೊಂಡ್ಬಿಡ್ತೀರಾ. 2 ಮಕ್ಕಳು ಈ ಥರ ಆಗಿದೆ. ಹಾಗಾಗಿ ಅದರ ಅನುಭವನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸುಮಾರು ಜನನು ನಮ್ಗೆ ಗೊತ್ತಿಲ್ಲದೇನೂ ಇರ್ಬೋದಲ್ವಾ, ಹಾಗಾಗಿ. ಇನ್ನು ನಾನು ಹನಿ ಬರೋವಾಗಲೇ ಎಳ್ನೀರನ್ನ ಕುಡಿದ್ಬಿಟ್ಟು 2 ಪಾರ್ಸಲ್ಲು ಕೂಡ ತೊಗೊಂಡು ಬಂದಿದ್ವಿ. ಅದಕ್ಕೆ ನಾನು ಇವಾಗ ಸ್ವಲ್ಪ ಚಿಯಾ ಸೀಡ್ಸು ಕಲ್ಸಕ್ಕನ್ನೇ ಹಾಕಿ ಎತ್ತಿಡ್ತಾ ಇದ್ದೀನಿ. ಅಚ್ಚುಗೆ ಅವಾಗವಾಗ ಕಾಲೂರಿ ಕಣ್ಣೂರಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಈ ಥರ ತಿಂಗಳಲ್ಲಿ 1-2-3 ಸತಿ ಕುಡಿಯೋದ್ರಿಂದ ಅವ್ರಿಗೂ ಕೂಡ ಹೆಲ್ತ್ಗೆ ಒಳ್ಳೇದಲ್ವಾ, ಹಾಗಾಗಿ ಮಾಡಿಕೊಡ್ತಾ ಇರ್ತೀನಿ. ನಾವು ಕೂಡ ಅವಾಗವಾಗ ಆಚೆ ಹೋದರೆ ಎಳ್ನೀರನ್ನ ಕುಡಿತಾ ಇರ್ತೀವಿ. ಆವಾಗ ಯಾರು ಮಿಸ್ ಇರ್ತಾರೋ ಅವ್ರಿಗೆ ಮಿಸ್ ಮಾಡದೆ ಪಾರ್ಸಲ್ ತೊಗೊಂಡು ಬಂದಿಟ್ಟಿರ್ತೀವಿ. ಇನ್ನು ನೋಡ್ತಾ ಇದ್ದೀರಲ್ವ ಕಿಚನ್ನು ಎಷ್ಟು ನೀಟಾಗಾಗಿದೆ ಅಂಥೇಳಿ. ಇಷ್ಟು ಕ್ಲೀನ್ ಆಗಲಿಲ್ಲ ಅಂದರೆ ನಿದ್ದೆನೂ ಕೂಡ ಬರಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಸಮಾಧಾನವಾಗಿ ನಿದ್ದೆನೂ ಕೂಡ ಮಾಡ್ಬೋದು. ಇನ್ನು ವ್ಲಾಗ್ನೂ ಕೂಡ ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಲೆ ಸೀಮೆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ.